ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಯಾನ್ವಿ ವ್ಲಾಗ್ ವಿಸ್ಟಾಸ್. ನಾನಿವತ್ತು 6+ ಮಂತ್ಸ್ ಬೇಬಿಗೆ ರಾಗಿ ಸರಿ ಮಾಡೋದು ಹೆಂಗಂತ ತೋರಿಸ್ಕೊಡತ್ತೀನಿ. ನಾನು ನನ್ನ ಮಗಳಿಗೆ ಹೆಂಗೆ ಮಾಡತ್ತೀನಿ ಅಂತ. ಫಸ್ಟು ನಾನು ತೋರಿಸಿದ್ನಲ್ಲ ಆ ಗ್ಲಾಸಿಂದ 3 ಗ್ಲಾಸ್ ರಾಗಿ ತೊಗೊಂಡಿನಿ. ಜಾಸ್ತಿ ರಾಗಿ ತೊಗೊಂಡು ಜಾಸ್ತಿ ಮಾಡಿ ಸ್ಟೋರ್ ಮಾಡಿಡೋದು ಅಷ್ಟು ಸರಿ ಅನಿಸಲ್ಲ. ಸೊ ಅದಕ್ಕೆ ಸ್ವಲ್ಪ ರಾಗಿ ಮಾಡತ್ತೀನಿ, ನಾನು ರಾಗಿ ಸರಿ ಮಾಡತ್ತೀನಿ. ಮತ್ತು ನಾನು ರಾಗಿ ಅಷ್ಟು ಹಾಕಕತ್ತೀನಿ, ಅದ್ರ ಜೊತೆ ಯಾವುದು ಮಿಲೆಟ್ಸ್ ಬೇರೆ ಏನು ಮಲ್ಟಿಗ್ರೇನ್ಸ್ ಆ್ಯಡ್ ಮಾಡತ್ತಿಲ್ಲ, ಪ್ಯೂರ್ ರಾಗಿದಷ್ಟು ಮಾಡತ್ತೀನಿ. ಫಸ್ಟ್ ರಾಗಿ 3-4 ಸರಿ ಕ್ಲೀನಾಗಿ ವಾಶ್ ಮಾಡಿದಾದಮೇಲೆ ಓವರ್ ನೈಟ್ ನೆನೆ ಹಾಕ್ಬಿಡ್ಬೇಕು. ರಾಗಿನ ನೆನೆದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀಟಾಗಿ ಇನ್ನೊಂದು ಸರಿ ವಾಶ್ ಮಾಡ್ಕೋಬೇಕು. ರಾಗಿನ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರೊಳಗೆ ನೀರೆಲ್ಲ ಹೋಗೋ ಥರ ಹಿಂಡಿ ಅದನ್ನು ಒಂದು ಬಟ್ಟೆ ಒಳಗೆ ಫುಲ್ ಟೈಟಾಗಿ ಕಟ್ಟಿ ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ನೀವು ಸ್ಟೋರ್ ಮಾಡಿ ಇಡಬೇಕು. ಅದ್ರ ಮೇಲೆ ಏನಾರ ಒಂದು ಕ್ಲೋಸ್ ಮಾಡಿಡ್ರಿ, ಜಾಸ್ತಿ ಗಾಳಿ ಅದು ಆಡ್ಲಾರ್ದಂಗೆ ಎಲ್ಲರ ಇಡಬೇಕು ಒಂದು ಕಡೆ. ಇಟ್ಟಾದಮೇಲೆ ನೆಕ್ಸ್ಟ್ ನಾನು 2 ದಿನ ಮೊಳಕೆ ಹೊಡೆಸ್ಕೊಂಡಿನಿ ರಾಗಿನ. ಯಾಕಂದ್ರೆ ಫಸ್ಟ್ ಡೇ ನಾ ಓಪನ್ ಮಾಡಿ ನೋಡಿದೆ, ಇನ್ನು ಜಾಸ್ತಿ ಮೊಳಕೆ ಬಂದಿರಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ಮೊಳಕೆ ಹೊಡಿಲಿ ಅಂತ ನಾನು ಇನ್ನೊಂದು ದಿನ ಬಿಟ್ಟೆ. ಇನ್ನೊಂದು ದಿನ ಬಿಟ್ಟಾದಮೇಲೆ 2 ದಿನ ಹೊಡ್ಸಿದ್ದು ರಾಗಿ ಮೊಳಕೆ ಹೆಂಗೆ ಹೊಡೆದ ನೋಡ್ರಿ. ಇಲ್ಲೇ ಫುಲ್ ದೊಡ್ಡ ಮೊಳಕೆ ಎಲ್ಲ ಬಂದವು. ಆ್ಯಕ್ಚುಲಿ ರಾಗಿ ಹೈ ಡೈಜೆಸ್ಟಿಬಲ್ ಫುಡ್. ಅದು ಮಕ್ಕಳಿಗಂತೂ ಅದು ಐಡಿಯಲ್ ಫುಡ್ ಅಂತಲೇ ಹೇಳ್ಬೋದು. ಅದು ಏನು ಮಾಡ್ತೈತಿ, ಬೋನ್ ಸ್ಟ್ರೆಂತ್ಗೆ ಸಪೋರ್ಟ್ ಮಾಡ್ತೈತಿ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಸಪೋರ್ಟ್ ಮಾಡ್ತೈತಿ. ಮತ್ತು ಮಕ್ಕಳಿಗೆ ಬೇಗ ಡೈಜೆಸ್ಟ್ ಆಗ್ತೈತಿ ರಾಗಿ. ಮತ್ತು ಅದು ಈ ಬಿಸಿಲಿನ ಕಾಲಕ್ಕಂತೂ ರಾಗಿ ಮಕ್ಕಳ ಹೊಟ್ಟೆಗೆ ತಂಪು. ಕುಡಿದ ತಕ್ಷಣ ನೋಡ್ರಿ ಮಲ್ಕೊಂಡ್ಬಿಡ್ತಾವೆ ಹುಡುಗರು. ಬೇರೆ ಗೋಧಿ ಅಂಥ ಫುಡ್ ಕೊಡೋಕ್ಕಿಂತ ನಾವು ಸ್ವಲ್ಪ ಸಮ್ಮರ್ ಒಳಗೆ ರಾಗಿ ಜಾಸ್ತಿ ಪ್ರಿಫರ್ ಮಾಡಿರಿ. ಅದಾದಮೇಲೆ ನಾನು ಅದನ್ನು ರಾಗಿನ ಫುಲ್ ಕ್ಲೀನಂಗೆ ಬಿಸಿಲಿಗೆ ಒಣ ಹಾಕಿದ್ದಾದಮೇಲೆ ನೀಟಂಗೆ ಒಣಗ್ಯಾವಿಲ್ಲ ನೋಡಿಕೊಂಡು ನೆಕ್ಸ್ಟ್ ಒಂದು 4-5 ಅವರ್ ಬಿಸಿಲಿಗೆ ಒಣಸ್ಕೊಂಡಾದ್ಮೇಲೆ ನಾನು ರಾಗಿನ ಲೋ ಫ್ಲೇಮ್ ಒಳಗೆ ಹುರ್ಕೊಳಕತ್ತೀನಿ. ಸ್ವಲ್ಪ ಹುರ್ಕೊಳತ್ತೀನಿ. ಒಂದೇ ಸರಿ ಜಾಸ್ತಿ ತಗೊಂಡ್ರೆ ಸರಿ ಆಗಂಗಿಲ್ಲ. ಸೊ ಅಷ್ಟು ರಾಗಿನ ನಾನು 2 ಸರಿ 3 ಸರಿ ಸ್ವಲ್ಪ ತಗೊಂಡು ಲೋ ಫ್ಲೇಮ್ ಒಳಗೆ ಹುರ್ಕೊಳತ್ತೀನಿ. ಅಂದ್ರೆ ರಾಗಿ ಹೆಂಗೆ ಹುರ್ದಾವ ಅಂತ ಗೊತ್ತಾಗುತ್ತಂದ್ರೆ ಸ್ವಲ್ಪ ಸ್ಮೆಲ್ ಬರ್ತೈತೆ ರಾಗಿದೆಲ್ಲ ಗೊತ್ತಾಗತ್ತೆ ನಿಮಗೆ ಎಲ್ಲ. ರಾಗಿನ ನೀಟಂಗೆ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಬರೀ ಓನ್ಲಿ ರಾಗಿದ ಅಷ್ಟು ಮಾಡೋಕ್ಕಿಂತ ಅದ್ರೊಳಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಎಲ್ಲ ಆ್ಯಡ್ ಮಾಡಿದ್ರೆ ಇನ್ನು ಚಲೋ. ಯಾಕಂದ್ರೆ ಎಲ್ಲ ಫುಡ್ ಒಳಗೂ ನಾವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ, ಎವ್ರಿ ಫುಡ್ ಒಳಗೂ. ಸೊ ಅದಕ್ಕೆ ನಾನು ಇದ್ರೊಳಗನ ಸ್ವಲ್ಪ ಬಾದಾಮಿ, ಗೋಡಂಬಿ, ಸ್ವಲ್ಪ ಮಖಾನ ಎಲ್ಲ ಹಾಕಿ ಮಾಡಿರ್ತೀನಿ. ಲಾಸ್ಟ್ ಟೈಮು ನಾನು ಈ 3 ಎಲ್ಲ ಆ್ಯಡ್ ಮಾಡಿದ್ದೆ. ಸೊ ಈ ಸರಿನೂ ಹಂಗೆ ಮಾಡತ್ತೀನಿ. ಹುರಿದಿದ್ದು ರಾಗಿ ಮತ್ತು ಮಖಾನ, ಬಾದಾಮಿ ಮತ್ತು ಗೋಡಂಬಿ 3 ಸೇರಿ ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊತೀನಿ. ಯಾಕಂದ್ರೆ ಇಲ್ಲೇ ಗಿರ್ನಿ ಅದೆಲ್ಲ ಹಾಕ್ಸ್ಕೊಂಬರೋದೆಲ್ಲ ಅಂತ ಏನೋ ಗೊತ್ತಿಲ್ಲ. ಮತ್ತು ಇಷ್ಟು ಕ್ವಾಂಟಿಟಿಗೆ ಯಾಕೆ ಸುಮ್ಮನೆ ಗಿರ್ನಿ ಅದೆಲ್ಲ ಹಾಕ್ಸ್ಕೊಂಬರೋದು ಅಂತ ನಾನು ಇಲ್ಲೇ ಮಿಕ್ಸರ್ ಒಳಗೆ ಹಾಕ್ಕೊಳತ್ತೀನಿ. 2 ಸರಿ ಹಾಕ್ಕೊಂಡಾದ್ಮೇಲೆ ಮತ್ತು ಅದನ್ನ ಸಾನ್ಸ್ಕೊಳಕತ್ತೀನಿ ರಾಗಿನ. ಫಸ್ಟು ಒಂದು ಸರಿ ಸಾನ್ಸ್ಕೊಂಡ್ಮೇಲೆ ನಂಗೆ ಇನ್ನೂ ಜಾಸ್ತಿ ಅದ್ರೊಳಗೆ ಗಟ್ಟಿದು ಮ್ಯಾಲೆ ಬರಾಕತ್ತಿತ್ತು. ಸೊ ಎಷ್ಟು ಸರಿ ಹಾಕ್ಕೊಂಡು ಕುಂದ್ರದು ಅಂಥೇಳಿ ಸುಮ್ಮನೆ ಒಂದು ಇದಕ್ಕೆ ಒಂದು ಡಬರಿಗೆ ಒಂದು ಸೀರೆ ಕಟ್ಟಿ ಸಾನ್ಸ್ಕೊಳ್ಳೋಣ ಅಂತ ಹೇಳಿ ಹಿಂಗೆ ಮಾಡ್ಕೊಳಕತ್ತೆ ನಾನು. ಯಾಕಂದ್ರೆ ನಂಗೆ ಅಷ್ಟು ಸಾನ್ಸ್ಕೊಂಡಿಂದ ಕ್ಲೀನಂಗೆ ಬರಲಿಲ್ಲ ನಂಗೆ ರಾಗಿ ಪೌಡರ್. ಸೊ ಹಿಂಗೆ ಮಾಡ್ಕೊಳಕತ್ತೆ. ಇದಕ್ಕೆ ಭಾಳ ಟೈಮ್ ತೊಗೊಂತ. ಅಂದ್ರೆ ಜಾಸ್ತಿ ಸಣ್ಣ ಇದ್ದಿದ್ದಷ್ಟು ಪೌಡ್ರ್ ಕೆಳಗೆ ಉಳಿತೈತಿ, ಇಂಥದ್ದು ಹೊರಟಿದ್ದೆಲ್ಲ ಮ್ಯಾಲೆ ಬರ್ತೈತಿ ಅಂತ ನಾನು ಹಿಂಗೆ ಮಾಡಿಕೊಂಡೆ. ಸೊ ಹಿಂಗೆ ಮಾಡ್ಕೊಂಡಾದ್ಮೇಲೆಲ್ಲ ನೀಟಂಗೆ ಬಂತು ಪೌಡ್ರ್, ಫುಲ್ ಸ್ಮೂತ್ ಬಂತು ಪೌಡ್ರ್, ಚಲೋ ಬಂತು. ಸೊ ಇದನ್ನ ಇನ್ನೊಂದು ಸರಿ ಮಿಕ್ಸರಿಗೆ ಹಾಕೋಣ, ಇಲ್ಲಾಂದ್ರೆ ಬೇರೆ ಏನಾರ ನಾವು ಮಾಡ್ಕೊಂಡು ರಾಗಿ ಗಂಜಿ ಮಾಡ್ಕೊಂಡು ಕುಡಿಬೋದಂತೆ ಸಪ್ರೇಟ್ ಅದನ್ನ ಎತ್ತಿಟ್ಟೆ. ಅದಾದಮೇಲೆ ಆಕಿಗೆ ಒಂದು ಸ್ವಲ್ಪ ಪೌಡ್ರ್ ಮಾಡಿ ತಿನ್ಸಾಕತ್ತೆ. ಸೊ ಆಕಿ ತಿನ್ನತ್ತಿದ್ಲು, ಚಲೋ ತಿಂದ್ಲು.
ಸೊ ಓಕೆ ಎಲ್ಲ ತಿಂದಾದ್ಮೇಲೆ ನೆಕ್ಸ್ಟ್ ಹೆಂಗಿದ್ರು ಹಂಚು ಕಾದಿತ್ತಲ್ಲ, ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಮಖಾನ ಹುರ್ಕೊಂಡು ಅದ್ರದ್ದು ಪೌಡ್ರ್ ಮಾಡಿ ಇಟ್ಕೊಂಬಿಡೋಣ ಅಂತ ಮಾಡಿದೆ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ವಿಡಿಯೋ ಒಳಗೆ, ನಾನು ಮಖಾನ ಪೌಡ್ರನ್ನೂ ಕೊಡ್ತೀನಿ ಆಕಿಗೆ ಅಂಥೇಳಿ. ಏನಿಲ್ಲ, ಜಸ್ಟ್ ಮಖಾನ ರೋಸ್ಟ್ ಮಾಡಿಕೊಂಡು ಜಸ್ಟ್ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ಮುಗೀತು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಸೇಮ್ ರಾಗಿ ಗಂಜಿ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡಿ ಅದು ಸ್ವಲ್ಪ ತಿನ್ಸೋದೆ. ಲಾಸ್ಟ್ಲಿ ಆಕಿಂದು 8 ಮಂತ್ ಫೋಟೋಶೂಟ್ನ ಸಿಂಪಲ್ಲಾಗಿ ಮಾಡಿ ಡೇ ಎಂಡ್ ಮಾಡಿದೆ. ಥ್ಯಾಂಕ್ ಯು ಫಾರ್ ಆಲ್.